ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತ ಅವರು. ನಾವು ಮೇಲಿನ ಮೇಲೆ ನಮ್ಮ ವಾಹಿನಿ ಮೂಲಕ KPSC ಸಲುವಾಗಿ ಸಾಕಷ್ಟು ಮಾತಾಡಿದ್ವಿ. ಹೌದು, ಭ್ರಷ್ಟರ ಕೂಪ, ಅಲ್ಲಿ ಕಳ್ಳರಿದ್ದಾರೆ, ತುಳುಗರಿದ್ದಾರೆ, ಎಲ್ಲನೂ ಅಲ್ಲಿ ಅಧ್ಯಕ್ಷರ, ಅಲ್ಲಿ ಸದಸ್ಯರು ಎಲ್ಲರೂ ಕಿತ್ತು ಹಾಕಬೇಕು, ಬದಲಾಗಬೇಕು ಅಂದೆ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ನೀವು ನೋಡಿದ್ದೀರಿ. ಯಾಕಪ್ಪ ಅಂತಂದ್ರೆ KPSC ಇವತ್ತು ಭ್ರಷ್ಟ ಕೂಟ ಅಂತ ಏನಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ನಮ್ಗೆ ಒಂದು ಸಂತೋಷ ಏನಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ ಮೊದಲು ನಾವು ನೋಡೋಣ ಇಲ್ಲ. ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSC ಕಳ್ಳರ ಸಂತೆಯಾಗಿದೆ. ಇದು ಹೇಳೋದ್ರಲ್ಲಿ ಅಕ್ಷರಶಃ ಸತ್ಯದ, ಸುಳ್ಳೇನಲ್ಲ. ಭ್ರಷ್ಟಾಚಾರದ ಕೂಪವಾಗಿದೆ. ಒಬ್ಬ ಅಡ್ಡಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಹರು, ಕನ್ನಡಿಗರು, ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ನ್ಯಾಯ ಮಾರ್ಗದಿಂದ ಆಯ್ಕೆಯಾಗಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರ್ ಅಶೋಕ್ ಬಹಳ ಸಂತೋಷ ವಿಷಯ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನೀವು ಜಬರ್ದಸ್ತಾಗಿ ಮಾತಾಡಿದ್ದೀರಿ. ಇದಕ್ಕೆ ನಮಗೆ 100ಕ್ಕೆ 100 ಒಪ್ಪಿಗೆ ಅದ. ಇನ್ನು ಅದೇ ಕಾಲಕ್ಕೆ ನಾವು ಮೇಲ್ಮೇಲೆ ನಮ್ಮ ಯತ್ನಾಳರ ಬಾಯಿ ಬಡಕ್ತನದ ಬಗ್ಗೆ ಟೀಕಾ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವೊಮ್ಮೆ ಅವ್ರಿಗೆ ಅನಿಸಿದ್ದು ಸಡನ್ನಾಗಿ ಹೇಳ್ಬಿಡ್ತಾರೆ. ಅವ್ರ ಸ್ವಭಾವವನ್ನು ಮೆಚ್ಚುವಂಥದ್ದಾರ. ಹಿಂದೊಂದ ಮುಂದೊಂದ ಇಲ್ಲರಿ, ಎದುರ ಬದರಣ, ನಮ್ದ್ರ ಬೀಳಿ ನಿಮ್ದ್ರ ಬೀಳಿ, ಭಾಷೆನೂ ಹಂಗದ ಇರಲಿ. ಅವರು KPSC ಸಲುವಾಗಿ ಮಾತಾಡಿದ್ದು ನಾವು ಇಲ್ಲಿ ಗಮನಿಸ್ಬೇಕಾಗ್ಯದ. ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಆಯ್ಕೆ ಆಗಬೇಕು ಎಂಬ ಹುನ್ನಾರ ಇದೆ. KPSC ಅವ್ಯವಹಾರದ ಬಗ್ಗೆ CBI ತನಿಖೆ ಆಗಲೇಬೇಕು ಯತ್ನಾಳ್ ಹೇಳ್ತಾ ಇದ್ದಾರೆ. ಇದು ಸತ್ಯನ ರೀ. ಇಂಗ್ಲೀಷ್ ಮಾಧ್ಯಮ ಹುಡುಗರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಭಾಳಷ್ಟು ಇರ್ತದೆ. ಇಲ್ಲಿ ಅಷ್ಟಲ್ಲ, KPSC UPSC ಸೇರಿ ಇವತ್ತು UPSC ಪ್ರಿಲಿಮಿನರಿ ನಾವು ಎಕ್ಸಾಮ್ ನೋಡಿದ್ರೆ ಕನ್ನಡ ಮಾಧ್ಯಮ ಹುಡುಗ ಆಗಿರ್ಬೋದು, ಹಿಂದಿ ಮಾಧ್ಯಮದ ಹುಡುಗರಾಗಿರ್ಬೋದು, ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೆ ಅಂಥವ್ರು ಯಾರೂ ಸೆಲೆಕ್ಟ್ ಆಗಕ್ಕೆ ಸಾಧ್ಯವೇ ಇಲ್ಲ. ಇದು ಬರೆದು ಕೊಡ್ತೀನಿ ನಾನು ನಿಮಗೆ. ಯಾವ ವಿದ್ಯಾರ್ಥಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಪಾಂಡಿತ್ಯ ಇರ್ತದನೋ, ಮ್ಯಾಥ್ಸಲ್ಲಿ ಪಾಂಡಿತ್ಯ ಇರ್ತದನೋ ಆ ಮಗು ಮಾತ್ರ, ಆ ಅಭ್ಯರ್ಥಿ ಮಾತ್ರ ಪಾಸ್ ಹೋಗುವಂಥ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಅಲ್ಲೇ UPSCಯಲ್ಲೂ ಸಹಿತ ವ್ಯವಸ್ಥಿತವಾಗಿ ಅಲ್ಲಿ ಬುದ್ಧಿವಂತವರೆಗೆ ಮಾಡಿಬಿಟ್ಟದ. ಗ್ರಾಮೀಣ ವಲಯದವರು ಇನ್ನುಳಿದ್ರೆ ಯಾರೂ ಬರ್ದಂಗೆ ರೀ. ಕನ್ನಡ ಮಾಧ್ಯಮ ಕಲಿತು ಅಥವಾ ಹಿಂದಿ ಮಾಧ್ಯಮ ಅಥವಾ ಮತ್ತಾವ ಮಾಧ್ಯಮ ಕಲಿತು ಮಕ್ಕಳು ಆದಷ್ಟು ಸೆಲೆಕ್ಷನ್ ಆಗುವಾಗಿಲ್ಲ.